ಹಾಸನದ ಮಲೆನಾಡು ಭಾಗದಲ್ಲಿ ಗಜಪಡೆಯ ಅಟ್ಟಹಾಸ ನಿಲ್ಲುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಕಾಫಿ, ಅಡಿಕೆ ನಾಶ, ನೀರಿನ ಪೈಪ್ಗಳನ್ನು ತುಳಿದು ದಾಂಧಲೆಯನ್ನ ನಡೆಸಿದೆ ಆನೆ ಪಡೆ. ಇನ್ನು ಬೇಲೂರು ತಾಲೂಕಿನ ತುಳಲು ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿರುವಂಥದ್ದು. ಗಜಪಡೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಬೆಳೆಯನ್ನ ಕಳೆದುಕೊಂಡು ಒಂದು ಕಡೆ ಬೆಳೆಗಾರರು ಕಂಗಾಲಾಗ್ಬಿಟ್ಟಿದ್ದಾರೆ. ಕಾಫಿ ಬೆಳೆಗಾರರು ಕಾಫಿ ತೋಟದ ಮಧ್ಯೆಯೇ ಒಂದು ಕಡೆ ಗಜಪಡೆ ಬೀಡು ಬಿಟ್ಟಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮರಿಗಳು ಸೇರಿದಂತೆ 25ಕ್ಕೂ ಹೆಚ್ಚಿರುವಂತಹ ಕಾಡಾನೆಗಳ ಹಿಂಡು ಇದು. ಹಿಂಡಾಗಿ ಲಗ್ಗೆ ಇಟ್ಟು ಬೆಳೆಯನ್ನ ಬೇಕಾಬಿಟ್ಟಿ ನಾಶ ಮಾಡ್ತಾ ಇದೆ. ಒಂದು ಕಡೆ ಗಜಪಡೆ ತುಳಲು ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಸನದ ಮಲೆನಾಡು ಭಾಗದಲ್ಲಿ ಒಂದು ಕಡೆ ಗಜಪಡೆಯ ಈ ಅಟ್ಟಹಾಸಗಳೇನಿದೆ ಅದು ಮುಂದುವರಿತಾನೇ ಇದೆ. ಇನ್ನು ಬಹಳಷ್ಟು ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರುವಂತಹ ರೈತರು ಕಂಗಾಲಾಗಿದ್ದಾರೆ. ಕಾಫಿ ಬೆಳೆ ಆಗಿರ್ಬೋದು, ಅಡಿಕೆ ನಾಶ ಆಗಿರ್ಬೋದು, ಇನ್ನು ನೀರಿನ ಪೈಪ್ಗಳನ್ನು ಅಳವಡಿಸಿರ್ತಾರಲ್ಲ ಆ ಪೈಪ್ಗಳನ್ನ ತುಳಿದು ಕೂಡ ದಾಂಧಲೆಯನ್ನ ನಡೆಸಿದೆ. ಬೇಲೂರು ತಾಲೂಕಿನ ತುಳಲು ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಕಾಡಾನೆಗಳ ಉಪಟಳ ಮುಂದುವರೆದಿದ್ದು. ಎಷ್ಟೇ ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಇವುಗಳನ್ನ ಸೆರೆ ಹಿಡಿಯುವಲ್ಲಿ ಅವರಿಗೂ ಕೂಡ ಕಷ್ಟ. ಒಟ್ಟಾರೆ ಗಜಪಡೆ ದಾಳಿಯಿಂದ ಸದ್ಯಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿ ರೈತರು ಅಲ್ಲಿನ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಕಂಗಾಲಾಗ್ಬಿಟ್ಟಿದ್ದಾರೆ. ತುಳಲು ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಒಂದು ಕಡೆ ನೀವು ಡ್ರೋನ್ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಹಿಂಡಾಗಿ ಆನೆಗಳು ಕಂಡು ಬಂದಿದೆ. ಇನ್ನು ಕಾಫಿ ಬೆಳೆಯೂ ನಾಶವಾಗುತ್ತೆ, ಅಡಿಕೆ ತೋಟದಲ್ಲೂ ಕೂಡ ಹಾನಿ ಮಾಡುತ್ತವೆ. ಜೊತೆಗೆ ನೀರಿನ ಪೈಪನ್ನು ಅಳವಡಿಸಿರ್ತಾರಲ್ಲ ಆ ಪೈಪನ್ನು ಕೂಡ ತುಳಿದು ದಾಂಧಲೆಯನ್ನ ನಡೆಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಬೇಲೂರು ತಾಲೂಕಿನ ತುಳಲು ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಕಾಫಿ ತೋಟದ ಮಧ್ಯೆಯೇ ಗಜಪಡೆ ಬೀಡ್ಬಿಟ್ಟಿದೆ. ಒಂದು ಕಡೆ ಓಡಾಡೋದಕ್ಕೂ ಕೂಡ ಅಲ್ಲಿನ ರೈತರು ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಏನಾಗುತ್ತೋ, ಯಾವಾಗ ಆನೆಗಳು ದಾಳಿ ಮಾಡುತ್ತೋ ಅನ್ನುವಂತಹ ಭಯದಲ್ಲೇ ಬದುಕುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಅದನ್ನೇ ಜೀವನ ಆಧಾರವಾಗಿ ನಂಬಿಕೊಂಡಿರುವಂತಹ ರೈತರು ಅಲ್ಲಿಗೆ ವಿಸಿಟ್ ಮಾಡಲೇಬೇಕಾಗಿರುತ್ತೆ. ಇಂಥದ್ದೊಂದು ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿನ ಜನ ಫೇಸ್ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಹಿಂಡಾಗಿ ಆನೆಗಳು ಅಲ್ಲೇ ಬೀಡು ಬಿಟ್ಟಿರುವಂತಹ ದೃಶ್ಯ, ಮತ್ತೊಂದು ಕಡೆ ಜೀವನಕ್ಕೆ ಆಧಾರವಾಗಿರುವಂತಹ ಬೆಳೆಗಳು. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರಣ್ಯ ಇಲಾಖೆ ಏನ್ ಹೇಳುತ್ತೆ ಅಂತ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ತೊಳಲು ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿರ್ತಕ್ಕಂಥದ್ದು. TS ಮಧುಕರ್ ಎಂಬುವರ ತೋಟದಲ್ಲಿ ಈಗಾಗಲೇ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಗಜಪಡೆ ದಾಳಿಯಿಂದ ಅಪಾರ ಪ್ರಮಾಣದ ಕಾಫಿ ಆಗಿರ್ಬೋದು, ಜೊತೆಗೆ ಭತ್ತ ಆಗಿರ್ಬೋದು ಸಾಕಷ್ಟು ನಾಶ ಆಗಿದೆ ಅನ್ನುವ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ಕೊಟ್ಟಿರುವಂತದ್ದು. ಯಾವಾಗ ಗಜಪಡೆ ದಾಳಿ ಹೆಚ್ಚಾಗುತ್ತೆ, ಅರಣ್ಯ ಇಲಾಖೆಗೆ ಅಲ್ಲಿನ ಸ್ಥಳೀಯರು ಕೂಡ ಮಾಹಿತಿ ತಿಳಿಸಿದ್ರು. ಆನೆಯನ್ನು ಕಾಡಿನಿಂದ ಏನು ಆ ಬೆಳೆ ಬೆಳೆದಂತಹ ಸ್ಥಳದಿಂದ ಕಾಡಿನ ಒಳಗೆ ಓಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಆಕ್ರೋಶ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಕಾಡಾನೆಯ ಮರಿಗಳು ಸೇರಿ ಸುಮಾರು 25ಕ್ಕೂ ಹೆಚ್ಚು ಕಾಡಾನೆ ಹಿಂಡು ಕಾಣಿಸ್ಕೊಂಡಿರುವಂತದ್ದು. ಆ ಡ್ರೋನ್ ಕ್ಯಾಮರಾದಲ್ಲಿ ಹಾರಿಸಿರ್ತಕ್ಕಂತಹ ದೃಶ್ಯ ಈಗಾಗಲೇ TV5ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಹಿಂಡಾಗಿ ಲಗ್ಗೆ ಇಟ್ಟಿರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈ ಹಿಂದೆ ಸಕಲೇಶ್ಪುರ ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳು ಕಾಣಿಸ್ಕೊಳ್ತಾ ಇದ್ದು, ಈಗ ಬೇಲೂರು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳ ಹಿಂಡು ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಮಾನವ ಮತ್ತೆ ಕಾಡಾನೆಗಳ ನಡುವೆ ಸಾಕಷ್ಟು ಒಂದ್ ರೀತಿ ಅದನ್ನ ಈ ಆನೆ ಮಾನವನ ಸಂಘರ್ಷ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ರೀತಿಯಾದಂತಹ ದಾಳಿಗಳು, ಕಾಡಾನೆಯ ದಾಳಿಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಚಳಿಗಾಲ ಆರಂಭವಾಗಿದೆ. ಜೊತೆಗೆ ಆನೆಯನ್ನು ಹಿಡಿಲಿಕ್ಕೆ ಮೋಸ್ಟ್ಲಿ ಏನಾದ್ರೂ ಸರ್ಕಾರ ಪರ್ಮಿಷನ್ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕಳೆದ ವರ್ಷ ಸಾಕಷ್ಟು ಕಾಡಾನೆಗಳನ್ನ ಹಿಡಿಯಲಾಗಿತ್ತು ಅದೇ ಬೇಲೂರು ಭಾಗದಲ್ಲಿ. ಈ ವರ್ಷ ಮತ್ತೆ ಅದೇ ಆಪರೇಷನ್ ಕಾಡಾನೆ ಏನಾದ್ರೂ ಶುರುವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.